ರೀಸೆಂಟ್ಲಿ ಮೋಟೋರೋಲಾ ಕಡೆಯಿಂದ 17,000 ಒಳಗಡೆ ಒಂದು ನ್ಯೂ ಆಲ್ರೌಂಡರ್ ಫೋನ್ ಲಾಂಚ್ ಮಾಡಿದ್ದಾರೆ. ಇದೇ ಮೋಟೋ G86 ಪವರ್. ಹಾಗೆ ಇದೇ ಪ್ರೈಸ್ ರೇಂಜ್ ಅಲ್ಲಿ ರಿಯಲ್ಮಿ ಕಡೆಯಿಂದನೂ ಒಂದು ಆಲ್ರೌಂಡರ್ ಫೋನ್ ಲಾಂಚ್ ಆಗಿತ್ತು, ಅದೇ ರಿಯಲ್ಮಿ P3. ಆದ್ರೆ ಈ ಎರಡು ಫೋನ್ಸ್ ಗಳಲ್ಲಿ ಯಾವ್ದು ಬೆಸ್ಟ್ ಆಲ್ರೌಂಡರ್ ಫೋನ್ ಆಗಿದೆ, ನೀವು ಯಾವ್ದನ್ನ ಪರ್ಚೇಸ್ ಮಾಡಬೇಕು ಅದನ್ನ ನಾನು ಇವತ್ತಿನ ವಿಡಿಯೋಲಿ ಹೇಳ್ತೀನಿ. ಈ ವಿಡಿಯೋನ ನೀವು ಕೊನೆವರೆಗೂ ನೋಡಿ. ನಾನು ಈ ಮೋಟೋ G86 ಪವರ್ನ ಸ್ವಲ್ಪ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ಆದ್ರೆ ರಿಯಲ್ಮಿ P3ನ ಯೂಸ್ ಮಾಡಿ ತುಂಬಾ ದಿನ ಆಯ್ತು. ಈ ಎರಡು ಫೋನ್ಸ್ ನ ಅನ್ಬಾಕ್ಸಿಂಗ್ ಮಾಡಿ ರಿವ್ಯೂ ಕೂಡ ಮಾಡಿದ್ದೀನಿ. ಈ ಎರಡು ಫೋನ್ಸ್ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಎರಡು ಫೋನ್ಸ್ ಗಳನ್ನ ನಮ್ಗೆ ಮೋಟೋರೋಲಾ ಅವರಾಗ್ಲಿ ಅಥವಾ ರಿಯಲ್ಮಿ ಅವರಾಗ್ಲಿ ಏನು ಕಳ್ಸಿಕೊಟ್ಟಿಲ್ಲ. ಈ ಫೋನ್ಸ್ ಗಳನ್ನ ನಮ್ಮ ರವಿಕುಮಾರ್ ಎಂಟರ್ಪ್ರೈಸಸ್ ಅವರು ಕಳ್ಸಿಕೊಟ್ಟಿದ್ದಾರೆ. ಅವ್ರದ್ದು ಬಂದು 2 ಶಾಪ್ಸ್ ಇದಾವೆ. ಮೇನ್ ಬ್ರಾಂಚ್ ಬಂದು ಬಾಗಲಗುಂಟೆಯಲ್ಲಿದೆ, ಇನ್ನೊಂದು ಮಾದನಾಯಕನಹಳ್ಳಿಯಲ್ಲಿದೆ. ನಿಮ್ಗೇನಾದ್ರೂ ಹೊಸ ಸ್ಮಾರ್ಟ್ ಫೋನ್, ಹೊಸ ಟಿವಿ, ಹೊಸ ಲ್ಯಾಪ್ಟಾಪ್ ಬೇಕಾಗಿದ್ರೆ ಈ ಎರಡು ಶಾಪ್ಸ್ಗೆ ಹೋಗಿ ನೀವು ತಗೋಬಹುದು. ನಿಮ್ಗೆ ಬ್ಯಾಂಕ್ ಆಫರ್ಸ್ ಗಳ ಜೊತೆಗೆ ಬೇರೆ ಬೇರೆ ಡಿಸ್ಕೌಂಟ್ಸ್ ಗಳನ್ನ ಕೂಡ ಕೊಡ್ತಾರೆ. ಮೊದಲನೇದಾಗಿ ಇದರ ಬಾಕ್ಸ್ ಅಲ್ಲಿ ಏನೇನ್ ಸಿಗುತ್ತೆ ಅಂತ ನೋಡೋದಾದ್ರೆ, ಎರಡು ಫೋನ್ಸ್ ಗಳ ಬಾಕ್ಸ್ ಅಲ್ಲಿ ಚಾರ್ಜರ್ ಹಾಗೆ ಕೇಬಲ್ ಸಿಗುತ್ತೆ. ಆದ್ರೆ ಮೋಟೋರೋಲಾ ಬಾಕ್ಸ್ ಅಲ್ಲಿ ನಿಮ್ಗೆ ಬ್ಯಾಕ್ ಕವರ್ ಸಿಗೋದಿಲ್ಲ, ಪ್ರೀ ಅಪ್ಲೈಡ್ ಸ್ಕ್ರೀನ್ ಪ್ರೊಟೆಕ್ಟರ್ ಕೂಡ ಸಿಗೋದಿಲ್ಲ. ಅದರಿಂದ ಇದಕ್ಕೆ ಎಕ್ಸ್ಟ್ರಾ ಖರ್ಚು ಮಾಡಬೇಕು. ಆದ್ರೆ ರಿಯಲ್ಮಿ P3 ಫೋನ್ ಬಾಕ್ಸ್ ಅಲ್ಲಿ ನಿಮ್ಗೆ ಎಲ್ಲಾನು ಸಿಗುತ್ತೆ, ನೀವು ಎಕ್ಸ್ಟ್ರಾ ಖರ್ಚು ಮಾಡೋ ಅಗತ್ಯನೇ ಇರೋದಿಲ್ಲ. ನೆಕ್ಸ್ಟ್ ಇವುಗಳ ಡಿಸೈನ್ ಹಾಗೆ ಬಿಲ್ಡ್ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ, ಮೋಟೋ G86 ಪವರ್ ಅಲ್ಲಿ ನಿಮ್ಗೆ ವೇಗನ್ ಲೆದರ್ ಫಿನಿಶಿಂಗ್ ಸಿಗುತ್ತೆ, ಇದು ಪ್ರೀಮಿಯಂ ಫೀಲ್ ಕೊಡುತ್ತೆ. ರಿಯಲ್ಮಿ P3 ಅಲ್ಲಿ ಪ್ಯಾಟರ್ನ್ ಬೇಸ್ಡ್ ಡಿಸೈನ್ ಇದೆ. ಎರಡು ಫೋನ್ಸ್ ನಲ್ಲಿ 3 ಕಲರ್ ಆಪ್ಷನ್ಸ್ ಅವೈಲೇಬಲ್ ಇದೆ. ಮೋಟೋ G86 ಪವರ್ ನ ನೀವು ಯಾವ್ದಾದ್ರು ಕಲರ್ ಅಲ್ಲಿ ತಗೊಳ್ಳಿ, ಆದ್ರೆ ರಿಯಲ್ಮಿ P3 ನ ಸಿಲ್ವರ್ ಕಲರ್ ಅಲ್ಲಿ ತಗೊಳ್ಳಿ, ಅದು ಚೆನ್ನಾಗಿದೆ, ಗೇಮಿಂಗ್ ಫೋನ್ ಅಂತ ಅನ್ಸುತ್ತೆ. ಹಾಗೆ ಮೋಟೋ G86 ಪವರ್ ಗೆ ಮಿಲಿಟರಿ ಗ್ರೇಡ್ 810H ಸರ್ಟಿಫಿಕೇಶನ್ ಸಿಗುತ್ತೆ, ಇದು ರಿಯಲ್ಮಿ ನಲ್ಲಿ ಸಿಗೋದಿಲ್ಲ. ಹಾಗೆ ಮೋಟೋ G86 ಪವರ್ ಗೆ ಗೊರಿಲ್ಲಾ ಗ್ಲಾಸ್ 7 ಐ ಪ್ರೊಟೆಕ್ಷನ್ ಸಿಗುತ್ತೆ, ಆದ್ರೆ ರಿಯಲ್ಮಿ ನಲ್ಲಿ ಡ್ರ್ಯಾಗನ್ ಟ್ರಯಲ್ ಗ್ಲಾಸ್ ಪ್ರೊಟೆಕ್ಷನ್ ಇದೆ. ಇದರಿಂದ ಬಿಲ್ಡ್ ಕ್ವಾಲಿಟಿಯಲ್ಲಿ ಮೋಟೋ G86 ಪವರ್ ಸ್ಲೈಟ್ಲಿ ಬೆಟರ್ ಆಗಿದೆ. ಆದ್ರೆ ಎರಡು ಫೋನ್ಸ್ಗೆ IP68, IP69 ಡಸ್ಟ್ ಹಾಗೆ ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗುತ್ತೆ. ಎರಡು ಫೋನ್ಸ್ ನ ಅಂಡರ್ ವಾಟರ್ ಯೂಸ್ ಮಾಡಬಹುದು, ಫೋನ್ಗೆ ಏನೂ ಆಗೋದಿಲ್ಲ. ಆದ್ರೆ ಬಿಲ್ಡ್ ಕ್ವಾಲಿಟಿನಲ್ಲಿ ಮೋಟೋ G86 ಪವರ್ ಕ್ಲಿಯರ್ಲಿ ಬೆಟರ್ ಆಗಿದೆ. ಈ ಬಜೆಟ್ ರೇಂಜ್ ಅಲ್ಲಿ ಇನ್ನು ಯಾವುದೇ ಫೋನ್ ಅಲ್ಲಿ ಈ ತರ ಬಿಲ್ಡ್ ಕ್ವಾಲಿಟಿ ಸಿಗೋದಿಲ್ಲ. ನೆಕ್ಸ್ಟ್ ಇವುಗಳ ವೆಯ್ಟ್ ನ ನಾವು ನೋಡೋದಾದ್ರೆ, ಮೋಟೋ G86 ಪವರ್ 197 ಗ್ರಾಮ್ ವೆಯ್ಟ್ ಇದೆ, 7.65 mm ಥಿಕ್ನೆಸ್ ನ ಹೊಂದಿದೆ. ಹಾಗೆ ರಿಯಲ್ಮಿ P3 ಬಂದು 195 ಗ್ರಾಮ್ ವೆಯ್ಟ್ ಇದೆ, 7.9 mm ಥಿಕ್ನೆಸ್ ನ ಹೊಂದಿದೆ. ಮೋಟೋದಲ್ಲಿ ಬಿಗರ್ ಬ್ಯಾಟರಿ ಇದ್ರೂ ವೆಯ್ಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ. ಎರಡು ಫೋನ್ಸ್ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ, ಆದ್ರೆ ಮೋಟೋ ಪ್ರೀಮಿಯಂ ಫೀಲ್ ಕೊಡುತ್ತೆ. ಎರಡು ಫೋನ್ ಅಲ್ಲಿ 3.5 mm ಆಡಿಯೋ ಜಾಕ್ ಸಿಗೋದಿಲ್ಲ. ಜೊತೆಗೆ ಎರಡು ಫೋನ್ಸ್ ಅಲ್ಲಿ ಹೈಬ್ರಿಡ್ ಸಿಮ್ ಕಾರ್ಡ್ ಸ್ಲಾಟ್ ಇದೆ, ಮೆಮೊರಿ ಕಾರ್ಡ್ ನ ಹಾಕಬಹುದು. ಹಾಗೆ ಎರಡು ಫೋನ್ಸ್ ಅಲ್ಲಿ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಆದ್ರೆ ಮೋಟೋ G86 ಪವರ್ ಅಲ್ಲಿ ಡೋಲ್ಬಿ ಅಟ್ಮಾಸ್ ಸಪೋರ್ಟ್ ಇದೆ, ಹಾಗೆ ಹೈ ರೆಸ್ ಆಡಿಯೋ ಸಪೋರ್ಟ್ ಕೂಡ ಸಿಗುತ್ತೆ. ಇದರಿಂದ ಮೋಟೋ ಅಲ್ಲಿ ಆಡಿಯೋ ಕ್ವಾಲಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಇವುಗಳ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಮೋಟೋ G86 ಪವರ್ ಅಲ್ಲಿ 6.67 ಇಂಚಸ್ 1.5K ರೆಸಲ್ಯೂಷನ್ ಪೋಲಿಡ್ ಡಿಸ್ಪ್ಲೇ ಸಿಗುತ್ತೆ. ಹಾಗೆ ರಿಯಲ್ಮಿ P3 ಅಲ್ಲಿ 6.67 ಇಂಚಸ್ FHD ಪ್ಲಸ್ ಅಮೆಲಾಯ್ಡ್ ಡಿಸ್ಪ್ಲೇ ಸಿಗುತ್ತೆ. ಎರಡು ಫೋನ್ಸ್ ಅಲ್ಲಿ ಫ್ಲಾಟ್ ಡಿಸ್ಪ್ಲೇ ಇದೆ, ಆದ್ರೆ ಮೋಟೋ ಫೋನ್ ಅಲ್ಲಿ 1.5K ರೆಸಲ್ಯೂಷನ್ ಡಿಸ್ಪ್ಲೇ ಸಿಗುತ್ತೆ. ಆದ್ರೆ ರಿಯಲ್ಮಿ ನಲ್ಲಿ ಕೇವಲ ಫುಲ್ HD ಪ್ಲಸ್ ಡಿಸ್ಪ್ಲೇ ಇದೆ. ಜೊತೆಗೆ ಮೋಟೋ G86 ಪವರ್ ನ ಡಿಸ್ಪ್ಲೇ 10 ಬಿಟ್ ಕಲರ್ಸ್ ಗೆ ಸಪೋರ್ಟ್ ಮಾಡುತ್ತೆ. ಇದರಿಂದ ನೀವು ಕಂಟೆಂಟ್ಸ್ ನೋಡುವಾಗ ಮೋಟೋ G86 ಪವರ್ ನ ಡಿಸ್ಪ್ಲೇ ಅಲ್ಲಿ ಕಲರ್ಸ್ ಜಾಸ್ತಿ ಬರುತ್ತೆ, ಜಾಸ್ತಿ ಚೆನ್ನಾಗಿ ಕಾಣಿಸುತ್ತೆ. 1.5K ರೆಸಲ್ಯೂಷನ್ ಇರೋದ್ರಿಂದ ರಿಯಲ್ಮಿಗಿಂತ ಬೆಟರ್ ಡೀಟೇಲ್ಸ್ ಆಗಿ ಕಾಣಿಸುತ್ತೆ. ಹಾಗೆ ಎರಡು ಫೋನ್ಸ್ 4K HDR ಸಪೋರ್ಟ್ ಮಾಡುತ್ತೆ, ಆದ್ರೆ ಮೋಟೋ G86 ಪವರ್ ಅಲ್ಲಿ ಪ್ರಾಪರ್ 4K HDR ಕಂಟೆಂಟ್ ಪ್ಲೇ ಆಗುತ್ತೆ. ಇದ್ರ ಜೊತೆಗೆ ಮೋಟೋ G86 ಪವರ್ ಅಲ್ಲಿ ಬೆಸಲ್ಸ್ ತುಂಬಾ ಕಡಿಮೆ ಇದೆ, ರಿಯಲ್ಮಿ P3 ಅಲ್ಲಿ ಸ್ವಲ್ಪ ಜಾಸ್ತಿ ಬೆಸಲ್ಸ್ ಇದೆ. ಎರಡು ಡಿಸ್ಪ್ಲೇ ಕಂಪೇರ್ ಅಲ್ಲಿ ಮೋಟೋ G86 ಪವರ್ ನ ಡಿಸ್ಪ್ಲೇ ಅಲ್ಲಿ ಯೂನಿಫಾರ್ಮ್ ಬೆಸಲ್ಸ್ ನೋಡೋದಕ್ಕೆ ಸಿಗುತ್ತೆ. ಅದರಿಂದ ಹೈ ರೆಸಲ್ಯೂಷನ್ ಫ್ಲಾಟ್ ಡಿಸ್ಪ್ಲೇ ಜೊತೆಗೆ ಕಡಿಮೆ ಬೆಸಲ್ಸ್ ಮೋಟೋ G86 ಪವರ್ ಅಲ್ಲಿ ಸಿಗುತ್ತೆ. ಹಾಗೆ ಮೋಟೋ G86 ಪವರ್ ಅಲ್ಲಿ 4500 ನೈಟ್ ಸ್ಪೀಕ್ ಬ್ರೈಟ್ನೆಸ್ ಸಿಗುತ್ತೆ, ಆದ್ರೆ ರಿಯಲ್ಮಿ P3 ಅಲ್ಲಿ ಕೇವಲ 2000 ನೈಟ್ ಸ್ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಮೋಟೋ G86 ಪವರ್ ಸ್ವಲ್ಪ ಬ್ರೈಟ್ ಡಿಸ್ಪ್ಲೇ ಆಗಿದೆ, ಆದ್ರೆ ಎರಡು ಫೋನ್ಸ್ ನ ಆರಾಮಾಗಿ ಔಟ್ಡೋರ್ ಅಲ್ಲಿ ಯೂಸ್ ಮಾಡಬಹುದು. ಆದ್ರೆ ಮೋಟೋರೋಲಾ ಫೋನ್ ಅಲ್ಲಿ ಆಂಟಿ ಫ್ಲಿಕರಿಂಗ್ ಮೋಡ್ ಸಿಗುತ್ತೆ, ಇದರಿಂದ ಲೋ ಲೈಟ್ ಅಲ್ಲಿ ಫ್ಲಿಕರಿಂಗ್ ಇಶ್ಯೂಸ್ ಬರೋದಿಲ್ಲ. ಆದ್ರೆ ರಿಯಲ್ಮಿ P3 ಅಲ್ಲಿ ಲೋ ಬ್ರೈಟ್ನೆಸ್ ಅಲ್ಲಿ ಫ್ಲಿಕರಿಂಗ್ ಇಶ್ಯೂಸ್ ಬರುತ್ತೆ, ಲೋ ಲೈಟ್ ಅಲ್ಲಿ ಯೂಸ್ ಮಾಡುವಾಗ ಕಣ್ಗಳು ಉರಿಬಹುದು. ಓವರ್ ಆಲ್ ಡಿಸ್ಪ್ಲೇ ವಿಷಯದಲ್ಲಿ ಮೋಟೋರೋಲಾ ಫೋನ್ ಚೆನ್ನಾಗಿದೆ. ಬೆಟರ್ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಗೋಸ್ಕರ ಮೋಟೋ G86 ಪವರ್ ನ ತಗೊಳ್ಳಿ. ನೆಕ್ಸ್ಟ್ ಇವುಗಳ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ, ಎರಡು ಫೋನ್ಸ್ ಅಲ್ಲಿ ಡ್ಯೂಯಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಮೋಟೋರೋಲಾ G86 ಪವರ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಸಿಗುತ್ತೆ. ಇದರಲ್ಲಿ ಸೋನಿ LYT 600 ಸೆನ್ಸರ್ ನ ಕೊಟ್ಟಿದ್ದಾರೆ.
8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಸಿಗುತ್ತೆ. ಆದ್ರೆ ರಿಯಲ್ಮಿ P3 ಅಲ್ಲಿ 50 ಮೆಗಾ ಪಿಕ್ಸೆಲ್ ಮೇನ್ ಕ್ಯಾಮೆರಾ ಸಿಗುತ್ತೆ. 2 ಮೆಗಾ ಪಿಕ್ಸೆಲ್ ಡೆಪ್ತ್ ಕ್ಯಾಮೆರಾ ಸಿಗುತ್ತೆ. ಫೋಟೋಸ್ ಅಲ್ಲಿ ಸ್ಕಿನ್ ಟೋನ್ ಮೋಟೋರೋಲಾ ಫೋನ್ ಅಲ್ಲಿ ಚೆನ್ನಾಗಿದೆ. ಡೀಟೇಲ್ಸ್ ಕೂಡ ಮೋಟೋರೋಲಾ ಫೋನ್ ಅಲ್ಲಿ ಚೆನ್ನಾಗಿ ಬರುತ್ತೆ. ಎಕ್ಸ್ಪೋಜರ್ ಕಂಟ್ರೋಲ್ ಹಾಗೆ HDR ಪ್ರೊಸೆಸಿಂಗ್ ಕೂಡ ಮೋಟೋರೋಲಾ ಫೋನ್ ಅಲ್ಲಿ ಚೆನ್ನಾಗಿದೆ. ರಿಯಲ್ಮಿ ಕೆಲವು ಫೋಟೋಸ್ ಅಲ್ಲಿ ಓವರ್ ಎಕ್ಸ್ಪೋಜರ್ ಮಾಡುತ್ತೆ. ಆದ್ರೆ ಮೋಟೋರೋಲಾ ಬ್ಯಾಕ್ ಗ್ರೌಂಡ್ ಮತ್ತೆ ಸಬ್ಜೆಕ್ಟ್ ನ ಚೆನ್ನಾಗಿ ಹೈಲೈಟ್ ಮಾಡುತ್ತೆ. ಇದರ ಎಕ್ಸ್ಪೋಜರ್ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ. ಆದ್ರೆ ಎರಡು ಫೋನ್ಸ್ ಅಲ್ಲಿ ಪಂಚಿ ಕಲರ್ಸ್ ಬರುತ್ತೆ. ಹಾಗೆ ಲೋ ಲೈಟ್ ನಲ್ಲಿ ಮೋಟೋ ಕ್ಯಾಮ್ರಾ ರಿಯಲ್ಮಿಗಿಂತ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ಸ್ಕಿನ್ ಟೋನ್ ಲೈಟ್ ಕಂಟ್ರೋಲ್ ನ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ರಿಯಲ್ಮಿನ ಲೋ ಲೈಟ್ ಫೋಟೋಸ್ ಬ್ರೈಟ್ ಆಗಿ ಬರುತ್ತೆ. ಆದ್ರೆ ಮೋಟೋರೋಲಾ ಅಲ್ಲಿ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಆದ್ರೆ ರಿಯಲ್ಮಿ ಅಲ್ಲಿ ಅಲ್ಟ್ರಾ ವೈಡ್ ಕ್ಯಾಮೆರಾ ಸಿಗೋದಿಲ್ಲ. ಅಲ್ಟ್ರಾ ವೈಡ್ ಕ್ಯಾಮೆರಾನ ಜಾಸ್ತಿ ಯೂಸ್ ಮಾಡ್ತೀರಾ ಅಂತ ಅಂದ್ರೆ ಮೋಟೋ G86 ಪವರ್ ನ ತಗೊಳ್ಳಿ. ಹಾಗೆ ಮೋಟೋರೋಲಾ ಅಲ್ಲಿ 32 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಆದ್ರೆ ರಿಯಲ್ಮಿದಲ್ಲಿ ಕೇವಲ 16 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಮೋಟೋರೋಲಾ ಸೆಲ್ಫಿ ಫೋಟೋಸ್ ನಲ್ಲಿ ಡೀಟೇಲ್ಸ್ ಮತ್ತೆ ಸ್ಕಿನ್ ಟೋನ್ ರಿಯಲ್ಮಿ P3 ಗಿಂತ ಬೆಟರ್ ಆಗಿದೆ. ರಿಯಲ್ಮಿ P3 ಅಲ್ಲಿ ಡೀಟೇಲ್ಸ್ ಸ್ವಲ್ಪ ಕಡಿಮೆ ಆಯ್ತು. ಕಲರ್ಸ್ ಓಕೆ ಚೆನ್ನಾಗಿದೆ. ಹಾಗೆ ಪೋರ್ಟ್ರೇಟ್ ಫೋಟೋಸ್ ಅಲ್ಲಿ ಮೋಟೋರೋಲಾ ಬೆಟರ್ ಡೀಟೇಲ್ಸ್ ಆಗಿ ಬರುತ್ತೆ. ಎಕ್ಸ್ಪೋಜರ್ ಕಂಟ್ರೋಲ್ ಕೂಡ ಮೋಟೋ ಫೋನ್ ಅಲ್ಲಿ ಚೆನ್ನಾಗಿದೆ. ಹಾಗೆ ವಿಡಿಯೋಸ್ ಕಡೆ ಬಂದ್ರೆ ಮೋಟೋರೋಲಾ ಎಲ್ಲಾ ಲೆನ್ಸಸ್ ನಿಂದ 4K ವಿಡಿಯೋಸ್ ನ ರೆಕಾರ್ಡ್ ಮಾಡಬಹುದು. ಎರಡು ಫೋನ್ ಮೇನ್ ಕ್ಯಾಮೆರಾ ಇಂದ 4K ವಿಡಿಯೋಸ್ ನ ರೆಕಾರ್ಡ್ ಮಾಡಬಹುದು. ಆದ್ರೆ ಮೋಟೋರೋಲಾದಲ್ಲಿ OIS ಇರೋದ್ರಿಂದ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಆದ್ರೆ ರಿಯಲ್ಮಿದಲ್ಲಿ OIS ಸಪೋರ್ಟ್ ಇಲ್ಲ. ಇದರಿಂದ ಸ್ಟೇಬಲ್ ವಿಡಿಯೋಸ್ ಬರೋದಿಲ್ಲ. ಡೀಟೇಲ್ಸ್ ಕಲರ್ಸ್ ಎಲ್ಲಾನು ಮೋಟೋರೋಲಾ ಅಲ್ಲಿ ಚೆನ್ನಾಗಿದೆ. ಹಾಗೆ ಸೆಲ್ಫಿ ವಿಡಿಯೋಸ್ ಅಲ್ಲಿ ಮೋಟೋರೋಲಾ ಫೋನ್ ಚೆನ್ನಾಗಿದೆ. ಡೀಟೇಲ್ಸ್ ಜಾಸ್ತಿ ಬರುತ್ತೆ. ಇದರಲ್ಲಿ 4K ವಿಡಿಯೋಸ್ ಸಪೋರ್ಟ್ ಇದೆ. ಆದ್ರೆ ರಿಯಲ್ಮಿ P3 ಅಲ್ಲಿ 1080p ವಿಡಿಯೋಸ್ ಸಪೋರ್ಟ್ ಇದೆ ಅಷ್ಟೇ. ಹಾಗೆ ಈ ಎರಡು ಫೋನ್ಸ್ ಇಂದ ತೆಗೆದ ಎಲ್ಲ ಫೋಟೋಸ್ ಹಾಗೆ ವಿಡಿಯೋಸ್ ನಾನು ಗೂಗಲ್ ಡ್ರೈವ್ ಅಲ್ಲಿ ಹಾಕಿರ್ತೀನಿ. ನೀವೇ ಹೋಗಿ ಚೆಕ್ ಮಾಡಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಇವುಗಳ ಬ್ಯಾಟರಿ ಲೈಫ್ ಬಗ್ಗೆ ನಾವು ಮಾತಾಡೋದಾದ್ರೆ ಮೋಟೋರೋಲಾ G86 ಪವರ್ ಅಲ್ಲಿ 6720 mAh ಮ್ಯಾಸಿವ್ ಬ್ಯಾಟರಿ ಸಿಗುತ್ತೆ. ಆದ್ರೆ ರಿಯಲ್ಮಿ P3 ಅಲ್ಲಿ 6000 mAh ಬಿಗ್ ಬ್ಯಾಟರಿ ಸಿಗುತ್ತೆ. ಎರಡು ಫೋನ್ಸ್ ಅಲ್ಲಿ ಬಿಗ್ ಬ್ಯಾಟರಿ ಸಿಗುತ್ತೆ. ಆದ್ರೆ ಮೋಟೋರೋಲಾ ಬ್ಯಾಟರಿ ಲೈಫ್ ರಿಯಲ್ಮಿಗಿಂತ ಬೆಟರ್ ಆಗಿದೆ. ಈಸಿಲಿ 2 ದಿನ ಬ್ಯಾಟರಿ ಬ್ಯಾಕಪ್ ಬರುತ್ತೆ. ಆದ್ರೆ ರಿಯಲ್ಮಿ P3 45 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಮೋಟೋ G86 ಪವರ್ 33 ವ್ಯಾಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಇದರಿಂದ ಚಾರ್ಜಿಂಗ್ ಸ್ಪೀಡ್ ಅಲ್ಲಿ ರಿಯಲ್ಮಿ ಬೆಟರ್ ಆಗಿದೆ. ಆದ್ರೆ ಬ್ಯಾಟರಿ ಬ್ಯಾಕಪ್ ನಲ್ಲಿ ಮೋಟೋರೋಲಾ ಬೆಟರ್ ಆಗಿದೆ. ನೆಕ್ಸ್ಟ್ ಇವುಗಳ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ ಮೋಟೋ G86 ಪವರ್ ಅಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 7400 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಆದ್ರೆ ರಿಯಲ್ಮಿ ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 6 Gen 4 ಪ್ರೊಸೆಸರ್ ನ ಕೊಟ್ಟಿದ್ದಾರೆ. ಎರಡು ಫೋನ್ಸ್ ಅಲ್ಲಿ LPDDR4X ರ್ಯಾಮ್ ಸಿಗುತ್ತೆ ಮತ್ತೆ UFS 2.2 ಸ್ಟೋರೇಜ್ ಸಿಗುತ್ತೆ. ಆದ್ರೆ ರಿಯಲ್ಮಿ P3 ಅಲ್ಲಿ ಸ್ವಲ್ಪ ಜಾಸ್ತಿ ಅಂಟುತು ಸ್ಕೋರ್ ಕೊಡುತ್ತೆ. ಎರಡು ಫೋನ್ಸ್ ಅಲ್ಲಿ CPU ಥ್ರಾಟಲ್ ಸೇಮ್ ಇದೆ. ಎರಡು ಫೋನ್ಸ್ ಜಾಸ್ತಿ ಏನು ಹೀಟ್ ಆಗೋದಿಲ್ಲ. ಆದ್ರೆ ರಿಯಲ್ ಲೈಫ್ ಟೆಸ್ಟ್ ನಲ್ಲಿ ಮೋಟೋರೋಲಾ ಬೆಟರ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ಆಪ್ ಓಪನಿಂಗ್ ಕ್ಲೋಸಿಂಗ್ ಅಲ್ಲಿ ಮೋಟೋ G86 ಪವರ್ ಚೆನ್ನಾಗಿದೆ, ಸ್ಮೂತ್ ಆಗಿದೆ. ಆದ್ರೆ ಗೇಮಿಂಗ್ ಕಡೆ ಬಂದ್ರೆ ಮೋಟೋ G86 ಪವರ್ ಅಲ್ಲಿ 60 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ರಿಯಲ್ಮಿ P3 ಅಲ್ಲಿ 90 FPS ಗೇಮಿಂಗ್ ಸಪೋರ್ಟ್ ಸಿಗುತ್ತೆ. ಎರಡು ಫೋನ್ಸ್ ಅಲ್ಲಿ ಗೇಮ್ಸ್ ಆಡುವಾಗ ಫ್ರೇಮ್ ಡ್ರಾಪ್ ಏನೂ ಆಗೋದಿಲ್ಲ, ಲ್ಯಾಗ್ ಫೀಲ್ ಏನೂ ಆಗೋದಿಲ್ಲ. ಎರಡು ಫೋನ್ಸ್ ಅಲ್ಲಿ ಸ್ಮೂತ್ ಗೇಮಿಂಗ್ ಸಿಗುತ್ತೆ. ಆದ್ರೆ ರಿಯಲ್ಮಿ P3 ಅಲ್ಲಿ ಸ್ವಲ್ಪ ಜಾಸ್ತಿ ಸ್ಮೂತ್ ಗೇಮಿಂಗ್ ಸಿಗುತ್ತೆ. ಇದರ FPS ಕೂಡ ಸ್ಟೇಬಲ್ ಆಗಿದೆ, ಜಾಸ್ತಿ ಫ್ಲಕ್ಚುಯೇಟ್ ಆಗೋದಿಲ್ಲ. ಬೆಟರ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ರಿಯಲ್ಮಿ P3 ಚೆನ್ನಾಗಿದೆ. ನೆಕ್ಸ್ಟ್ ಇವುಗಳ ಸಾಫ್ಟ್ವೇರ್ ಬಗ್ಗೆ ಮಾತಾಡೋದಾದ್ರೆ ಎರಡು ಫೋನ್ಸ್ ಆಂಡ್ರಾಯ್ಡ್ 15 ಅಲ್ಲಿ ಬರುತ್ತೆ. ಆದ್ರೆ ಎರಡು ಫೋನ್ಸ್ ಅಲ್ಲಿ ಬೇರೆ ಬೇರೆ UI ಇದೆ. ಮೋಟೋ ಅಲ್ಲಿ ಹೆಲೋ UI ಸಿಗುತ್ತೆ. ರಿಯಲ್ಮಿ ಅಲ್ಲಿ ರಿಯಲ್ಮಿ UI ಇದೆ. ಮೋಟೋ G86 ಪವರ್ ಗೆ 1 ಇಯರ್ ಮೇಜರ್ OS ಅಪ್ಡೇಟ್ ಸಿಗುತ್ತೆ ಮತ್ತೆ 3 ಇಯರ್ಸ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಆದ್ರೆ ರಿಯಲ್ಮಿ ಅಲ್ಲಿ 2 ಇಯರ್ಸ್ ಮೇಜರ್ OS ಅಪ್ಡೇಟ್ ಸಿಗುತ್ತೆ ಹಾಗೆ 3 ಇಯರ್ಸ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ರಿಯಲ್ಮಿ P3 ಅಲ್ಲಿ 1 ಇಯರ್ ಎಕ್ಸ್ಟ್ರಾ OS ಅಪ್ಡೇಟ್ ಸಿಗುತ್ತೆ. ಆದ್ರೆ ಮೋಟೋ ಅಲ್ಲಿ ಸ್ವಲ್ಪ ಮಟ್ಟಿಗೆ ಕ್ಲೀನ್ UI ಇದೆ. ಆದ್ರೆ ರಿಯಲ್ಮಿ P3 ಅಲ್ಲಿ ತುಂಬಾ ಪ್ರೀ ಇನ್ಸ್ಟಾಲ್ಡ್ ಆಪ್ಸ್ ಗಳು ಬರುತ್ತೆ, ಜೊತೆಗೆ ಹಾಟ್ ಆಪ್ಸ್ ಹಾಟ್ ಗೇಮ್ಸ್ ಗಳು ಕೂಡ ಬರುತ್ತೆ. ಆದ್ರೆ ಮೋಟೋ G86 ಪವರ್ ಅಲ್ಲಿ ಗ್ಯಾಲರಿ ಆಪ್ ಬರೋದಿಲ್ಲ, ಗೂಗಲ್ ಫೋಟೋ ಆಪ್ ನ ಯೂಸ್ ಮಾಡಬೇಕು. ಆದ್ರೆ ಇದರಲ್ಲಿ ಮೋಟೋ ಸೆಕ್ಯೂರ್, ಫ್ಯಾಮಿಲಿ ಸ್ಪೇಸ್, ಸ್ಮಾರ್ಟ್ ಕನೆಕ್ಟ್, ಮೋಟೋ ಅನ್ಪ್ಲಗ್ ಹಾಗೆ ಥಿಂಗ್ ಶೀಲ್ಡ್ ಸೆಕ್ಯೂರಿಟಿ ಸಿಗುತ್ತೆ. ಬೆಟರ್ UI ವಿಷಯದಲ್ಲಿ ಮೋಟೋರೋಲಾ ಫೋನ್ ಬೆಟರ್ ಆಗಿದೆ. ಆದ್ರೆ ರಿಯಲ್ಮಿ P3 ಅಲ್ಲಿ OS ಅಪ್ಡೇಟ್ ಜಾಸ್ತಿ ಸಿಗುತ್ತೆ. ನೆಕ್ಸ್ಟ್ ಇವುಗಳ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಮೋಟೋ G86 ಪವರ್ ಅಲ್ಲಿ 11 5G ಬ್ಯಾಂಡ್ ಸಿಗುತ್ತೆ. ಆದ್ರೆ ರಿಯಲ್ಮಿ P3 ಅಲ್ಲಿ 9 5G ಬ್ಯಾಂಡ್ ಸಿಗುತ್ತೆ. ಆದ್ರೆ ಮೋಟೋರೋಲಾ ಅಲ್ಲಿ 5G++ ಸಪೋರ್ಟ್ ಕೂಡ ಇದೆ. ರಿಯಲ್ಮಿ ಅಲ್ಲಿ 5G++ ಇಲ್ಲ. ಎರಡು ಫೋನ್ಸ್ ಅಲ್ಲಿ ವೈಫೈ 6 ಸಿಗುತ್ತೆ. ಮೋಟೋ ಅಲ್ಲಿ ಬ್ಲೂಟೂತ್ 5.4 ಇದೆ. ರಿಯಲ್ಮಿ P3 ಅಲ್ಲಿ ಬ್ಲೂಟೂತ್ 5.2 ಇದೆ. ಎರಡು ಫೋನ್ಸ್ ನ 5G ಕನೆಕ್ಟಿವಿಟಿ ಚೆನ್ನಾಗಿದೆ. ಆದ್ರೆ ಮೋಟೋ G86 ಪವರ್ ಸ್ವಲ್ಪ ಬೆಟರ್ ಆಗಿದೆ.
ಕೊನೆಯದಾಗಿ ನಾವು ಇವುಗಳ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಮೋಟೋ G86 ಪವರ್ ಒಂದೇ ವೇರಿಯಂಟ್ ಅಲ್ಲಿ ಸಿಗುತ್ತೆ. 8GB ರ್ಯಾಮ್, 128GB ಸ್ಟೋರೇಜ್. ಇದಕ್ಕೆ 17,999 ಆಗುತ್ತೆ. ಹಾಗೆ ರಿಯಲ್ಮಿ P3 3 ವೇರಿಯಂಟ್ ಅಲ್ಲಿ ಸಿಗುತ್ತೆ. ಇದರ ಬೇಸ್ ವೇರಿಯಂಟ್ 6GB ರ್ಯಾಮ್, 128GB ಸ್ಟೋರೇಜ್. ಇದಕ್ಕೆ 16,999 ಆಗುತ್ತೆ. ಹಾಗಿದ್ರೆ ಈ ಎರಡು ಫೋನ್ಸ್ ಅಲ್ಲಿ ಯಾವ ಫೋನ್ ತಗೋಬಹುದು ಅಂತ ಅಂದ್ರೆ ಮೋಟೋ G86 ಪವರ್ ಅಲ್ಲಿ ನಿಮ್ಗೆ ಬೆಟರ್ ಡಿಸ್ಪ್ಲೇ, ಬೆಟರ್ ಸೌಂಡ್ ಕ್ವಾಲಿಟಿ, ಬೆಟರ್ ಕ್ಯಾಮ್ರಾ ಕ್ವಾಲಿಟಿ, ಬೆಟರ್ ಬಿಲ್ಡ್ ಕ್ವಾಲಿಟಿ, ಬೆಟರ್ ಕನೆಕ್ಟಿವಿಟಿ, ಬಿಗ್ ಬ್ಯಾಟರಿ ಸಿಗುತ್ತೆ. ಆದ್ರೆ ರಿಯಲ್ಮಿ P3 ಅಲ್ಲಿ ಫಾಸ್ಟ್ ಚಾರ್ಜಿಂಗ್, ಎಕ್ಸ್ಟ್ರಾ OS ಅಪ್ಡೇಟ್, ಬೆಟರ್ ಪರ್ಫಾರ್ಮೆನ್ಸ್, ಬೆಟರ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನಿಮ್ಗೆ 20,000 ಒಳಗಡೆ ಒಂದು ಬೆಸ್ಟ್ ಆಲ್ರೌಂಡರ್ ಫೋನ್ ಬೇಕು ಅಂತಂದ್ರೆ ಮೋಟೋ G86 ಪವರ್ ನ ತಗೋಬಹುದು. ಆದ್ರೆ ರಿಯಲ್ಮಿ ಕಡೆಯಿಂದನೇ ಒಂದು ಬೆಸ್ಟ್ ಫೋನ್ ಬೇಕು ಅಂತ ಅಂದ್ರೆ ನೀವು ರಿಯಲ್ಮಿ P3 ನ ತಗೋಬಹುದು. ಎರಡು ಫೋನ್ಸ್ ಚೆನ್ನಾಗಿದ್ದಾವೆ. ಆದ್ರೆ ಮೋಟೋ G86 ಪವರ್ ಸ್ಲೈಟ್ಲಿ ಬೆಟರ್ ಫೋನ್ ಆಗಿದೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಲ್ಲಿ ಮೋಟೋಲಾ G86 ಪವರ್ ವರ್ಸಸ್ ರಿಯಲ್ಮಿ P3 ನ ಕಂಪ್ಯಾರಿಸನ್ ಮಾಡಿ ಹೇಳಿದೀನಿ. ಈ ಎರಡು ಫೋನ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಗೆ ಯಾವುದೇ ಡೌಟ್ ಇದ್ರೂ ನೀವು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಕಾಯ್ತಾ ಇರಿ. ಬೈ ಬಾಯ್.